ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಬೇಬಿ ಶಿರಪ್ ಬಗ್ಗೆ, ಡಾಮ್ಸ್ಟಲ್ ಬೇಬಿ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಕಾವ್ಯ ವ್ಲಾಗ್ಸ್ ವಿತ್ ಬೇಬಿ ಕಿಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಬನ್ನಿ ಇದರ ಇನ್ಫಾರ್ಮೇಷನ್ ನೋಡ್ಕೊಂಡು ಬರೋಣ. ಮೊದಲಿಗೆ ಡಾಮ್ಸ್ಟಲ್ ಡ್ರಾಪ್ ಶಿರಪ್ನ ಮಕ್ಕಳಿಗೆ ಯಾಕೆ ಕೊಡ್ತಾರೆ, ಯಾಕೆ ಕೊಡೋದಕ್ಕೆ ಡಾಕ್ಟರು ಪ್ರಿಸ್ಕ್ರಿಪ್ಷನ್ಸ್ ಮಾಡ್ತಾರೆ, ಮತ್ತೆ ಪ್ರಿಯಟಿಷನ್ ಯಾಕೆ ಮಕ್ಕಳಿಗೆ ಈ ಡ್ರಾಪ್ಸ್ನ ಕೊಡಿ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಇದು ಎಷ್ಟು ವೆಯ್ಟ್ ಇರುವಂತಹ ಮಕ್ಕಳಿಗೆ, ಎಷ್ಟು ವೆಯ್ಟ್ ಗೇನ್ ಇರುವಂತಹ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಇದನ್ನು ಯೂಸ್ ಮಾಡಬೇಕು, ಎಷ್ಟು ml ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ಸಂಚಿಕೆಯಲ್ಲಿ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಈ ಡ್ರಾಪ್ಸ್ನ ಅವಶ್ಯಕತೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದರಿಂದ ಕೆಲವೊಂದು ಅಡ್ವಾಂಟೇಜು ಕೂಡ ಇದೆ, ಡಿಸ್ಅಡ್ವಾಂಟೇಜು ಕೂಡ ಇದೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಡಾಮ್ಸ್ಟಲ್ ಬೇಬಿ ಡ್ರಾಪ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮಕ್ಕಳಲ್ಲಿ ವಾಂತಿ, ವಾಕರಿಕೆ, ಹೊಟ್ಟೆ ತುಂಬಿದಂತೆ ಅನಿಸುವುದು, ಹೊಟ್ಟೆ ಉಬ್ರ ಅನಿಸುವುದು, ಅಜೀರ್ಣ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಬಳಸುವಂತಹ ಔಷಧಿ. ಇದು ಹೊಟ್ಟೆಯಲ್ಲಿರುವಂತಹ ಆಹಾರವನ್ನು ಸುಲಭವಾಗಿ ಮುಂದೆ ಸಾಗಿಸಲು ಸಹಾಯ ಮಾಡುತ್ತದೆ ಅಂತ ಹೇಳೋದಾದರೆ, ಮಕ್ಕಳಲ್ಲಿ ಏನೇ ಊಟ ಮಾಡಿದ್ರೂ ಕೂಡ ಕರೆಕ್ಟಾಗಿ ಡೈಜೆಷನ್ ಆಗೋದಕ್ಕೆ ಒಂದು ಯೂಸ್ಫುಲ್ ಆಗಿರುವಂತಹ ಔಷಧಿಯ ಗುಣ ಇರುತ್ತೆ. ಹಾಗೆ ಯಾವುದೇ ರೀತಿ ಕಾನ್ಸ್ಟಿಫಿಕೇಷನ್ ಅಂದರೆ ಮಲಬದ್ಧತೆ ಸಮಸ್ಯೆಯನ್ನು ನಿರ್ವಹಣೆ ಮಾಡುವಂತಹ ಅಂಶ ಇರುವಂತಹ ಡ್ರಾಪ್ಸ್ ಆಗಿರುತ್ತದೆ ಅಂತ ಹೇಳ್ಬೋದು. ಮೊದಲಿಗೆ ಇದರ ಅಡ್ವಾಂಟೇಜ್ ನೋಡೋಣ, ಅಂದರೆ ಪ್ರಯೋಜನಗಳು. ಫಸ್ಟ್ನೇ ಪಾಯಿಂಟ್ ಹೇಳೋದಾದರೆ ವಾಂತಿ, ವಾಮಿಟಿಂಗ್. ಕೆಲವು ಮಕ್ಕಳುಗಳಲ್ಲಿ ಏನೇ ಊಟ ಮಾಡಿದ್ರೂ ಕೂಡ, ಏನೇ ತಿಂದರೂ ಕೂಡ, ಏನೇ ಕುಡಿದ್ರೂ ಕೂಡ ವಾಮಿಟಿಂಗ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ಡ್ರಾಪ್ಸ್ನ ಯೂಸ್ ಮಾಡೋದ್ರಿಂದ ವಾಮಿಟಿಂಗ್ ಕೂಡ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಹೇಳೋದಾದರೆ ವಾಕರಿಕೆ ಅಂತ ಹೇಳೋದಾದರೆ, ಏನೇ ಒಂದು ಫುಡ್ ನೋಡಿದ ತಕ್ಷಣ, ಇಲ್ಲಾಂದರೆ ಹಾಲು ನೋಡಿದ ತಕ್ಷಣ ವಾಮಿಟ್ ಮಾಡೋವಂಥದ್ದಾಗಿರ್ಬೋದು ಬೇಬಿಗಳು. ಸೊ ಆ ಟೈಮಲ್ಲಿ ಈ ಶಿರಪ್ನ ಯೂಸ್ ಮಾಡೋದ್ರಿಂದ ವಾಕರಿಕೆನೂ ಕೂಡ ಕಡಿಮೆ ಮಾಡಲು ಸಹಾಯಕವಾಗಿರುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಹೇಳೋದಾದರೆ, ಮಕ್ಕಳ ಹೊಟ್ಟೆ ಊದುವುದು. ಮಕ್ಕಳು ಹೊಟ್ಟೆ ಊದ್ಕೊಂಡಿರೋವಂಥದ್ದು, ಅಂದರೆ ಏನೇ ಊಟ ಮಾಡ್ಸೋಕೆ ಹೋದ್ರೂ ಕೂಡ ಊಟ ಮಾಡ್ದಲೇ ಇರೋದು, ಹೊಟ್ಟೆ ತುಂಬಿರೋ ಥರನೇ ಇರೋವಂಥದ್ದು, ಆ ಸಮಸ್ಯೆಗಳು ಕಂಡುಬಂದಲ್ಲಿ ಈ ಶಿರಪ್ನ ಹಾಕೋದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಫೋರ್ತ್ ಪಾಯಿಂಟ್ ಹೇಳೋದಾದರೆ, ಕಾನ್ಸ್ಟಿಫಿಕೇಷನ್ ಸಮಸ್ಯೆ ಅಂದರೆ ಮಲಬದ್ಧತೆ. ಮಗುವಿನಲ್ಲಿ ಕರೆಕ್ಟ್ ಟೈಮಿಗೆ ಮಲಬದ್ಧತೆ ಅನ್ನೋದು ಕಾಣಿಸ್ಕೊಂಡಾಗ ಈ ಶಿರಪ್ನ ಹಾಕೋದ್ರಿಂದ ಕೂಡ ಸರಾಗವಾಗಿ ಮಲಬದ್ಧತೆಯ ಸಮಸ್ಯೆನೂ ಕೂಡ ನಿರ್ವಹಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ಸೂಚನೆ ಹೇಳೋದಾದರೆ, ಕೆಲವು ಸಂದರ್ಭಗಳಲ್ಲಿ ವೈದ್ಯರ ಸಲಹೆಯಂತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಕೂಡ ಬಳಸುತ್ತಾರೆ. ಅಂದರೆ ಮಗುವಿಗೆ ಏನಾದರೂ ಗ್ಯಾಸ್ಟ್ರಿಕ್ ಆಗಿದ್ರೆ ಡಾಮ್ಸ್ಟಲ್ ಬೇಬಿ ಡ್ರಾಪ್ಸ್ ಅನ್ನು ಬಳಸುತ್ತಾರೆ. ಡಾಮ್ಸ್ಟಲ್ ಬೇಬಿ ಡ್ರಾಪ್ಸ್ ಅನ್ನ ಅಡ್ವಾಂಟೇಜ್ ಅಂದರೆ ಪ್ರಯೋಜನಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಇವಾಗ ಇದರ ಡಿಸ್ಅಡ್ವಾಂಟೇಜ್ ಏನು, ಹಾಗೆ ಇದರ ಸೈಡ್ ಎಫೆಕ್ಟ್ ಏನು, ಅನಾನುಕೂಲಗಳೇನು, ಹಾಗೆ ಅಡ್ಡ ಪರಿಣಾಮಗಳ ಬಗ್ಗೆ ನೋಡ್ಕೊಂಡು ಬರೋಣ. ಫಸ್ಟ್ ಪಾಯಿಂಟ್ ಹೇಳೋದಾದರೆ, ಬಾಯಿ ಒಣಗುವುದು. ಬೇಬಿ ಹಾಲು ಕುಡಿದ ನಂತರ ಬಾಯಿ ಒಣಗಿರೋ ರೀತಿ ಆಗುವುದು, ಆ ನಂತರ ಲಿಕ್ವಿಡ್ ತಿಂದ ನಂತರ ಬಾಯಿ ಒಣಗುವಂತಹ ರೀತಿ ಆಗಿರ್ಬೋದು, ಇದು ಅನಾನುಕೂಲ ಆಗಿರ್ಬೋದು. ಹಾಗೆ ಸೆಕೆಂಡ್ ಪಾಯಿಂಟ್ ಹೇಳೋದಾದರೆ, ಹೊಟ್ಟೆ ನೋವು ಅಥವಾ ಅತಿಸಾರ, ಅಂದರೆ ಹೊಟ್ಟೆಯಲ್ಲಿ ನೋವಾಗುವಂಥದ್ದಾಗಿರ್ಬೋದು, ಅಂದರೆ ಬೇದಿ ಆಗೋದು, ಲೂಸ್ ಮೋಷನ್ ಆಗೋದು, ವಾಮಿಟಿಂಗ್ ಜಾಸ್ತಿ ಆಗೋದು, ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಜಾಸ್ತಿ ಆಗುವಂಥದ್ದು, ಈ ಥರ ಆಗೋದು ಕೂಡ ಒಂದು ದುಷ್ಪರಿಣಾಮ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಹೇಳೋದಾದರೆ, ಥರ್ಡ್ ಪಾಯಿಂಟ್ ಹೇಳೋದಾದರೆ, ತಲೆನೋವು ಅಥವಾ ತಲೆ ಸುತ್ತುವುದು. ಅಂದರೆ ಮಕ್ಕಳಲ್ಲಿ, ಅಂದರೆ ಸಣ್ಣ ಮಕ್ಕಳ ಬೇಬಿಗಳಲ್ಲಿ ತಲೆ ಸುತ್ತಂಗಾಗೋದು, ಹಾಗೆ ವಾಮಿಟ್ ಬರೋಗಾಗೋದು, ಹಾಗೆ ತಲೆನೋವು ಆಗೋದು. ಅಂದರೆ ಕೆಲವು ಮಕ್ಕಳುಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಾದರೆ, ಅಲರ್ಜಿ ಸಮಸ್ಯೆ ಆಗ್ಬೋದು, ತುರಿಕೆ ಸಮಸ್ಯೆ ಕಾಣಿಸ್ಕೋಬಹುದು, ಉಸಿರಾಟದ ಸಮಸ್ಯೆ ಕೂಡ ಕಾಣಿಸ್ಕೋಬಹುದು. ಹಾಗೆ ಚರ್ಮದಲ್ಲಿ ಕೆಲವೊಂದು ಊತಗಳು ಬರುವಂಥದ್ದಾಗಿರ್ಬೋದು, ಆ ಥರನೂ ಕೂಡ ಕಾಣಿಸ್ಕೋಬಹುದು. ಇದೆಲ್ಲ ಈ ಡ್ರಾಪ್ಸಿನ ಅಡ್ಡ ಪರಿಣಾಮಗಳಾಗಿರುತ್ತದೆ. ನೆಕ್ಸ್ಟು ಮುಖ್ಯ ಸೂಚನೆಗಳು ಅಂತ ಹೇಳೋದಾದರೆ, ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿರುವಂತಹ ಮನೆಗಳಲ್ಲಿ ಎಷ್ಟು ಹುಷಾರಾಗಿ ಇದ್ರೂ ಕೂಡ ಸಾಲದು ಅಂತಲೇ ಹೇಳ್ಬೋದು, ಹೌದಲ್ವಾ? ಹಾಗಾಗಿ ಮುಖ್ಯ ಸೂಚನೆಗಳು ಹೇಳೋದಾದರೆ, ಮಗುವಿನ ವಯಸ್ಸು ಮತ್ತು ತೂಕಕ್ಕೆ ಅನುಗುಣವಾಗಿ ವೈದ್ಯರು ಸೂಚಿಸಿದ್ದ ಪರಿಣಾಮದಲ್ಲೇ ನೀಡಬೇಕು.
ಅಂದರೆ ಡಾಕ್ಟರು ಏನು ಹೇಳಿರ್ತಾರೆ, ಯಾವ ರೀತಿ ಮಕ್ಕಳಿಗೆ ಎಷ್ಟು ಏಜಿಗೆ ಎಷ್ಟು ml ಹಾಕಬೇಕು, ಎಷ್ಟು ವೆಯ್ಟಿಗೆ ಎಷ್ಟು ಡ್ರಾಪ್ಸ್ನ ಮಕ್ಕಳಿಗೆ ಎಷ್ಟು ಸರಿ ಕೊಡಬೇಕು ಅಂತ ಯಾವ ರೀತಿ ವೈದ್ಯರು ಸಲಹೆ ನೀಡಿರ್ತಾರೆ, ಆ ಸಲಹೆನ ತಕ್ಕಂತೆ ನಾವು ಪಾಲಿಸೋದು ತುಂಬ ಒಳ್ಳೆಯದು. ಸ್ವಯಂ ಔಷಧಿಗಾಗಿ ದೀರ್ಘಕಾಲ ಬಳಸಬೇಡಿ. ಅಂದರೆ ಯಾವುದೇ ಔಷಧಿನೂ ಕೂಡ ನಿರಂತರವಾಗಿ ಬಳಸಬಾರ್ದು. ಮತ್ತು ಯಾವುದೇ ರೀತಿ ಡಾಕ್ಟರ್ನ ಸಲಹೆ ಇಲ್ದಲೆ ನೀವೇ ರ್ಯಾಂಡಮ್ ಆಗಿ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಡ್ರಾಪ್ಸ್ನ ಖರೀದಿ ಮಾಡಿ ಮಗುವಿಗೆ ಬಳಸಬಾರದು. ಹಾಗೆ ಮಗು ನಿರಂತರವಾಗಿ ವಾಮಿಟ್ ಮಾಡ್ತಾ ಇದೆ, ಇಲ್ಲ ನೀರು ಕುಡ್ಸೋಕೆ ಹೋದ್ರೂ ಕೂಡ ಕುಡಿತಾ ಇಲ್ಲ ಜ್ವರ ಬರ್ತಾ ಇದೆ, ತೀವ್ರ ನಿದ್ರೆ ಮಾಡೋಕೆ ಹೋಗ್ತಾ ಇದೆ, ಇಲ್ಲ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ಅತಿಸ್ವಾರ, ಖಂಡಿತವಾಗ್ಲೂ ನೀವು ಮಕ್ಕಳ ಡಾಕ್ಟರ್ನ ಸಂಪರ್ಕಿಸೋದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ಗೈಸ್, ಇವತ್ತಿನ ಸಂಚಿಕೆಯಲ್ಲಿ ಡ್ರಮ್ ಸ್ಟಾಲ್ ಬೇಬಿ ಡ್ರಾಪ್ಸ್ನ ಮಾಹಿತಿ ಬಗ್ಗೆ. ಯಾರ ಮನೇಲಿ ನವಜಾತ ಶಿಶುಗಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವ್ರ ಮನೆಯಲ್ಲಿ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಾವ್ಯ ವ್ಲಾಗ್ಸ್ ವಿತ್ ಬೇಬಿ ಕೇರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ಜೊತೆಗೆ ಹೆಚ್ಚಿನ ವಿಡಿಯೋ ಜೊತೆಗೆ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್, ಟೇಕ್ ಕೇರ್ ಆಲ್.